ಬಂದು ಅವರ ತಂದೆನ ಕೊಲೆ ಮಾಡಿದ್ದಾನೆ ಅಂತ ಮಾತಿತ್ತು. ನಮಗೂ ಮೇಲೆ ಮಾಹಿತಿ ಗೊತ್ತಾಗ್ತು. ಮೊದಲೇ ಅವ್ರದ್ದು ಫ್ಯಾಮಿಲಿ ಡಿಸ್ಟ್ರಿಬ್ಯೂಷನ್ ಇತ್ತು. ಮೊದಲನೇ ಹೆಂಡತಿ ಜೊತೆ ಅವ್ರದ್ದು ಸಂಬಂಧ ಸರಿ ಇರಲಿಲ್ಲ. ಅವರು ಕೇರ್ನಗರ ಕೇರ್ನಗರ ಊರ ಹತ್ರ ಅಂತ ಅಲ್ಲಿ ಊರಲ್ಲಿದ್ದರು. ಮಧ್ಯದಲ್ಲಿ ನಾವು ನ್ಯಾಯ ಮಾಡಿದ್ದು. ಅವನು ಡೈವರ್ಸ್ಗೆ ಹಾಕೊಂಡಿದ್ದ, ಅವರು ಡೈವರ್ಸ್ ಕೊಟ್ಟಿರ್ತಿರಲ್ಲ. ಮಕ್ಕಳುಗಳು ಇಲ್ಲ ನಮಗೆ ಏನು ಸಂಪಾದನೆ ಮಾಡಿದರೆ ನಮ್ಗೆ ಅದು ಪಾಲು ಬೇಕು, ಜಮೀನಲ್ಲದೆ ಪಾಲು ಬೇಕು ಅಂತಿದ್ದೆ. ಇವನು ಜಮೀನು ಕೊಡ್ತೀನಿ, ನಾನು ಸಂಪಾದನೆ ಮಾಡಿದ್ರೆ ಯಾಕೆ ಕೊಡಲಿ ಅಂತ ಈ ರೀತಿ ವಾದ ಇತ್ತು. ಈ ಪೊಲೀಸ್ ಸ್ಟೇಷನಲ್ಲಿ 2-3 ಸತಿ ನ್ಯಾಯನ ಆಗಿತ್ತು. ಅದನ್ನು ಸರಿಪಡಿಸಿದ್ದು, ಹೇಳ್ಸಿ ಕಳಿಸಿದ್ದು, ಇಲ್ಲಿಂದ ಅವ್ರನ್ನ ಹೋಗಪ್ಪ ಹಿಂಗೆಲ್ಲ ಮಾಡೋದು ಬೇಡ, ಆಮೇಲೆ ಇದೇನು ಕೋರ್ಟ್ಗೆ ಹಾಕೊಂಡು ತಗೊಳ್ಳಿ ನಿಮ್ಮಪ್ಪ ಹೇಳಿದ್ದಾನೆ ಅಂತ ಕಳಿಸಿದ್ದ ಹುಡುಗರನ್ನ. ಆದರೆ ಮಧ್ಯದಲ್ಲಿ ಈತ ಅವ್ರಿಗೆ ಗೊತ್ತಿಲ್ದಾನೆ ಇನ್ನೊಂದು ಮದುವೆ ಆಗಿದ್ದ. ಆ ಅಮ್ಮಂಗೇನೋ ಇವನು ಯಾವುದೋ ಜಮೀನು ಮಾರಿ ದುಡ್ಡು ಹಾಕಿದ್ದ ಅಂತ ಅವ್ರಿಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡು, ಹಾಗಾಗಿ ಅವರು ಆ ದೇಶದ ಮೇಲೆ ನಮಗೆ ಕೊಡಲಿಲ್ಲಲ್ಲ ಅಂತ ಒಂದು ದೇಶದ ಮೇಲೆ ಮಾಡಿರ್ಬೇಕು ಅಂತ ಅನ್ಕೋತೀನಿ. ಹೌದು, ಆಸ್ತಿಗಾಗಿ ಮತ್ತು ದುಡ್ಡಿಗಾಗಿ ಮೇಜರಾಗಿ ಈತ ಆಸ್ತಿ ಬಿಟ್ಬಿಟ್ಟಿದ್ದ. ನನಗೇನು ಬೇಡ, ಅವರೇ ತಗೊಳ್ಳಿ, ನನ್ನ ಒಂದು ಆಸ್ತಿನೂ ಬೇಡ ಅಂತ. ಇವನು ಸಂಪಾದನೆ ಮಾಡಿದ್ದು ನಾನು ಕೊಡಲ್ಲ ಅಂತ ಏನೋ ಹೇಳಿದ್ದ, ನಮ್ಮ ಮುಂದೆನೇ ಹೇಳಿದ್ದ. ಆ ದುಡ್ಡಿಗೋಸ್ಕರ ಇದು ಕೊಲೆ ಆಗಿದೆ ಅಂತ ನನಗೆ ಅನಿಸ್ತು. ಅದು ನಮಗೆ ಗೊತ್ತಿಲ್ಲ. ಏನೋ ಬ್ಯಾಗಲ್ಲಿ ರಾಡ್ಗಳು ತಂದಿದ್ರು, ರಾಡಲ್ಲಿ ಹೊಡೆದ ಅಂತ ಮಾಹಿತಿ ಕೊಟ್ಟರು ಗ್ರಾಮಸ್ಥರು. ನಾವು ಇದು ಸಮಾಜಕ್ಕೊಂಥರ ಈ ಸುಮ್ಮನಿದ್ದವ್ರಿಗೂ ಈ ಥರ ಏನೋ ಪ್ರಚೋದನೆ ರೀತಿ ಆಯಿತು. ಏನು ಒಂದು ಸಂಬಂಧದಲ್ಲಿ ಏನು ಮಾತಾಡಂಗಿಲ್ವ, ಕೊಲೆನೇ ಅಂತ ಆಗ್ಬೇಕಾ? ಮಾತಾಡಿದ ಬಗೆಹರಿಸ್ಕೋಬೇಕಾಯ್ತು. ಒಂದು ಬಿಟ್ಟು ಅವ್ನ ತಂದೆಗೆ 4 ಜನ ಮಧ್ಯದಲ್ಲಿ ಕೂಡಿಸಿ, ಮಧ್ಯದಲ್ಲಿ ಇವ್ರಿಗೆ ಬೇಕಾದಾಗ ಸ್ಟೇಷನ್ 4 ಜನ ಕರೆಸಿ ಕೂಡಿಸಿದ್ರಲ್ಲ, ಅದೇ ರೀತಿ ಕುಂಡಿಸ್ಬಿಟ್ಟು ತೀರ್ಮಾನ ಮಾಡ್ಕೋಬೋದಾಯ್ತು. ಕೊಲೆನೇ ಅಂದರೆ ಬೇರೆಯವ್ರಿಗೂ ಇದು ಪ್ರಚೋದನೆ ಕೊಟ್ಟಂಗೆ. ಇಂಥವ್ರಿಗೆ ನಿಜವಾಗ್ಲೂ ಹೊರಗೆ ಬರ್ದಂಗೆ ಶಿಕ್ಷೆ ಆಗ್ಬೇಕು. ಇಂಥವ್ರು ಬೇರೆಯವರು ಮಾಡೋಕ್ಕೂ ಯೋಚನೆ ಮಾಡಬೇಕು. ಬರೀ ಕೊಲೆಲೇ ಅಂತ್ಯ ಆಗಂಗಿದ್ರೆ ದೇಶದಲ್ಲಿ ಯಾರು ಬದುಕಂಗೆ ಇಲ್ವಲ್ಲ. 2-3 ಸತಿ ಬಂದು ಹೇಳಿದ್ರು, ಹಿಂಗೆ ಆಗ್ತದೆ, ನಾವು ಒಂದು ರಕ್ಷಣೆ ಕೊಡಿಸಿ ಇಂಥವ. ಸೊ ನಮ್ದು ಯಾವುದೋ ಒಂದು ಕಾರ್ಯದ ಮೇಲೆ ನಾವು ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ. ಪಾಪ ಬಂದು ಹೋಗಿದ್ರು ನನ್ನ ಮನೆ ಹತ್ರ ಎಲ್ಲವ, ಅವ್ರಿಗೆ ಸಿಕ್ಕಿಲ್ಲ. ನಾನು ಪಾಪ ನಮಗೂ ಬೇಜಾರಾಗ್ತದೆ. ಶ್ರೀಧರ್ ಅಂತ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಸರ್ ಏನಿಲ್ಲ, ನಾವು ಈ ಊರೊಳಗಡೆ ಕೆರೆ ಬೀದಿ ಅಂತ ಇದೆ, ಅಲ್ಲಿ ಅವರು ಇದ್ರು. ಅವ್ರ ಅಮ್ಮ ಮಗ ಇಬ್ಬರೇ ಇದ್ದರು. ಅವ್ರ ಅಮ್ಮಂಗೆ ಏನು ಸರಿಯಾಗಿ ಜ್ಞಾಪಕ ಶಕ್ತಿ ಇಲ್ಲ, ಕಂಡುಹಿಡಿಯೋಕ್ಕೂ ಆಗಲ್ಲ, ಕಿವಿನೂ ಕೇಳಲ್ಲ. ಅವ ಅಮ್ಮನ ನೋಡ್ಕೊಂಡಿತ್ತು. ಇವ್ರ ಹೆಂಡತಿ ಮಕ್ಕಳೆಲ್ಲ ಹೊರಗಡೆ ಇದ್ರಂತೆ. ಸುಮಾರು ದಿವಸ ಆಯ್ತಂತೆ ಬಿಟ್ಟು ಎಲ್ಲ ಮಾಡಿ. ನಮಗೆ ಸಂಜೆ ಹಿಂಗೆ ಆಗೈತೆ ಅಂತ ಅಂದಾಗ ಸ್ಪಾಟ್ಗೆ ಹೋಗಿ ನೋಡಿದಾಗ ಅಲ್ಲೇ ಕೊಲೆ ಮಾಡಿತ್ತು, ಆಗೋಗಿತ್ತು. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ದೋ, ಅವ್ರ ಮಕ್ಕಳೇ ನಾವೇ ಕೊಲೆ ಮಾಡಿದ್ವಿ ನಂಗೆ ಅವ್ರ ಮಗನೇ ಹೋಗಿ ಸ್ಟೇಷನ್ಗೆ ಸರೆಂಡರ್ ಆಗಿದ್ದ. ಅವ್ರನ್ನೇ ಕರ್ಕೊಂಬಂದರು. ಬಟ್ ಇಂಥ ಘಟನೆಗಳು ಇರಿಸೋದಲ್ಲಿ ಇಂಥ ಆಗಬಾರ್ದು, ಮಾರಕ ಇವೆಲ್ಲ. ಜನಸಾಮಾನ್ಯರು ಏನೋ ಜಮೀನಿಗಾಗಿ ಏನೋ ಇವರೇನೋ 2ನೇ ಹೆಂಡತಿ ಮದುವೆ ಆಗಿ 57ನೇ ವರ್ಷದಲ್ಲಿ ಏನೋ ಅವ್ರಿಗೂ ಏನೋ ಆಸ್ತಿಗೆ ಹೋಗುತ್ತೆ ಅನ್ನೋ ಒಂದು ಇದಕ್ಕೆ ಏನೇನೋ ಮಾಡಿದರು ಅಂತ ಇವರು ಏನೋ ಪ್ರಚೋದನೆ ಆಗಿ ಹೊಡೆದಾಕ್ತಾರೆ. ಬಟ್ ಏನು ಆಸ್ತಿಗೋಸ್ಕರನೇ ಸಂಬಂಧಗಳು ಉಳ್ಕೊಳ್ಳಲ್ಲ. ತಂದೆನೇ ಸಾಯಿಸೋದು ಅಂದರೆ ಸೊ ಇವೆಲ್ಲ ಒಂದು ಸ್ವಲ್ಪ ಸಮಾಜಕ್ಕೆ ಮಾರ. ಈ ವಯನೇ 2ನೇ ಮದುವೆ ಆಗಿತ್ತಂತೆ ಆ ಅಮ್ಮಂಗೆ. ಆ ಅಮ್ಮನ ಹೆಸರಲ್ಲೇನೋ ಅಲ್ಲೆಲ್ಲೋ ಅವರು ಜಮೀನು ಮಾರ್ಬಂದು FD ಏನೋ ಹಾಕಿತ್ತಂತೆ, ಒಂದು 35-40 ಲಕ್ಷ. ಅದೇನೋ ಗೊತ್ತಾಗಿ ಅವರೆಲ್ಲ ಈ ಥರ ಮಾಡೋರೆ ಬೇಜಾರಾಗಿ. ಏನು ಬೇಜಾರಿದ್ರು ತಂದೆನೇ ಸಾಯಿಸೋ ಲೆವೆಲ್ಗೆ ಹೋಗ್ಬಾರ್ದು ಸಮಾಜ. ಏನು ಕಾನೂನು ಪ್ರಕಾರ ಏನಾಗಬೇಕು ಅದು ಆಗಲಿ ಅಂತ ಚೇತನ್ ಅಂತ, ಗ್ರಾಮ ಪಂಚಾಯತಿ ಮೆಂಬರ್. ಆಮೇಲೆ ಇದೇ ಥರದ ಚಟುವಟಿಕೆಗಳು ನಡೀದಂಗೆ ಇಡೀ ಸಭೆಯಲ್ಲಿ ನೋಡ್ಕೊಳ್ತಕ್ಕಂಥ ಪೊಲೀಸ್ನವ್ರದ್ದು ಜವಾಬ್ದಾರಿ. ಅವರು ನೋಡ್ತಾ ಇದ್ದಾರೆ. ಆದರೂ ಪುಂಡ್ಪಗ್ರಿಗಳು ಒಂದು ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಇವನ್ನೆಲ್ಲ ನೋಡಿ ಅವ್ರಿಗೂ ಭಯ ಏನು ಹುಟ್ಟಲ್ಲ. ಕಾಮನ್ ಆಗೋಯ್ತದೆ, ಶಿಕ್ಷೆ ಆಗದವರೆ ನಾವು ಮಾಡ್ಬೋದು ಅನ್ನೋ ಥರ ಹೋಯ್ತದೆ. ಅದರಿಂದ ಒಂಚೂರು ಸ್ಟ್ರಿಕ್ಟಾಗಿ ಇಡೀ ಸಭೆ ಹೈವೇ ಪಕ್ಕ ಇರೋದ್ರಿಂದ ಒಂಚೂರು ಗಮನ ಹರಿಸ್ಬೇಕು ಎಲ್ಲರೂ ಅಂತ ಹೇಳ್ತೀವಿ.